ಇವತ್ತಿನ ದಿನ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ವತಿಯಿಂದ ಸತ್ಯ ಶೋಧಕ ಒಂದು ಸಮಿತಿಯನ್ನು ಮಾಡಿ ಏನೋ ಬಾಣಂತಿಯರ ಸಾವನ್ನು ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಆ ಒಂದು ಸಾವಿನ ಒಂದು ಮಾಹಿತಿಯನ್ನು ತಗೊಳ್ಳಿಕ್ಕೆ ಒಂದು ಸತ್ಯಶೋಧಕ ಸಮಿತಿಯನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ದಾವಣಗೆರೆಯಲ್ಲಿ ತಾವೆಲ್ಲರೂ ಸಹಿತ ಬಂದಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಗೈನಕಾಲಜಿಸ್ಟ್ ಆದಂಥ ಹೆರಿಗೆ ಮತ್ತು ಪ್ರಸೂತಿ ತಜ್ಞರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು, ಪಿಡಿಯಾಟ್ರಿಕ್ ಮೇಡಮ್ ನಮ್ಮದು ಚಿಕ್ಕ ಮಕ್ಕಳ ವೈದ್ಯರಂಥ ಪದ್ಮಾ ಮೇಡಮ್ ಅವರು, ಅಶೋಕ್ ಅವರು, ಮತ್ತು ನಮ್ಮ ಪ್ರದೀಪ್ ಸರ್ ಅವರು ಮತ್ತು ನಮ್ಮ ಮಾಜಿ MP ಮೇಡಮ್ ಅವರು ಸಹಿತ ಇದ್ದಾರೆ. ಈ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಮೋರ್ಚಾದ ಅಧ್ಯಕ್ಷರು ಎಲ್ಲರನ್ನು ಸೇರಿಕೊಂಡು ಇವತ್ತು ಈ ಮೆಟರ್ನಿಟಿ ಹಾಸ್ಪಿಟ್ಲಿಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೀವಿ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಬಳ್ಳಾರಿಯಲ್ಲಿ ಆದಂಥ ಘಟನೆ, ಬಂಗಾಳದಿಂದ ಬಂದಂಥ RL ಸಲೈನಿಂದ ಭಾಳಷ್ಟು ಡೆತ್ಗಳನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿದೆ. ಅದೇ ಥರ ಪ್ರತಿಯೊಂದು ತಾಲೂಕು, ಜಿಲ್ಲಾಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಸಹಿತ ಈ ಒಂದು RL ಸಲೈನು ಏನೋ ಕಂಪನಿಯಿಂದ ಆದೇಶವನ್ನು ಕೊಟ್ಟಿದ್ದರು ಆರೋಗ್ಯ ಸಚಿವರು, ಆ ಒಂದು ಸಲೈನು ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಹಿತ ಸಪ್ಲೈ ಆಗಿದೆ. ಅದರಲ್ಲಿ ನಿನ್ನೆ ದಿನವೂ ಸಹಿತ ಬೆಳಗಾವಿಯಲ್ಲಿ ನಾವು ಭೇಟಿಯಾದಾಗ ಹುಕ್ಕೇರಿಯಲ್ಲೂ ಸಹಿತ 12 ತಾಸಿನೊಳಗನೆ ಪೇಷಂಟ್ಗಳು ಡೆತ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಬ್ಯಾಚು ಸಹಿತ ನಾವು ನೋಡಿದ್ವಿ. ಆ ಬ್ಯಾಚು ಸಹಿತ ಆ ಸಲೈನು ಆ ಬ್ಯಾಚು ಆಸ್ಪತ್ರೆಯಲ್ಲಿ ಮುಟ್ಟಿತ್ತು, ಅದನ್ನು ಯೂಸನ್ನು ಸಹಿತ ಮಾಡಿ ಡೆತ್ ಆಗಿತ್ತು. ಅದೇ ಥರ ಇವತ್ತಿನ ದಿನವೂ ಸಹಿತ ಒಂದು ಪೇಷಂಟ್ ಬಗ್ಗೆ ವಿಶೇಷವಾಗಿ ಏನು ಬ್ಯಾನ್ ಮಾಡಿದ್ದು ಚಂದ್ರವ್ವ ಅನ್ನೋ ಒಂದು ಪೇಷಂಟು ನವಂಬರ್ 22ರಲ್ಲಿ ಡೆತ್ ಆಗ್ತದೆ. ಆ ಸಮಯದಲ್ಲಿ ಏನು ನಾವು ಬ್ಯಾನ್ ಮಾಡಿದಂಥ ಸಲೈನಲ್ಲಿ 23BF 2358 ಅನ್ನುವಂಥ ಒಂದು ಬ್ಯಾಚು ಅವತ್ತಿನ ದಿನ ಇಲ್ಲಿ ಸಪ್ಲೈ ಆಗಿದೆ. ಹಾಗಾಗಿ ಇದು ಡೆತ್ತು ಸಹಿತ ಏನಾಗಿದೆ ಅಂದರೆ ವಿತಿನ್ 48 ಅವರ್ಸ್ ಒಳಗೆ ಡೆತ್ ಆಗಿದೆ. ಈಗ ತಮಗೆಲ್ಲ ಗೊತ್ತಿರಲಿ, ಇವತ್ತು ವೈದ್ಯಾಧಿಕಾರಿಗಳು ಅವರ ಪ್ರಯತ್ನನೂ ಸಹಿತ ಯಾವ ಥರ ಮಾಡಿದ್ದಾರೆ ಅಂದರೆ, ಏನು ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ತದನಂತರ ಗರ್ಭಕೋಶನಂತ ತೆಗೆದು ನಿಲ್ಲಿಸಲಿಕ್ಕೆ ಮಾಡಿದ್ದಾರೆ. ತದನಂತರ ಪೇಷಂಟು ಸಡನ್ನಾಗಿ ಕೊಲಾಪ್ಸ್ ಆಗಿದ್ದನ್ನು ಸಹಿತ ನಾವೆಲ್ಲ ನೋಡಿದ್ದೀವಿ. ಇವತ್ತು ಈ ಡ್ರಗ್ಸ್ ಬಗ್ಗೆನೇ ಯಾಕೆ ಮಾತಾಡ್ತಾ ಇದ್ದೀರಿ ಅಥವಾ ಲೋಪದೋಷ ಯಾಕೆ ಅಂತ ನಾವು ಕೇಳ್ಬೋದು. ಇವತ್ತು ಯಾವುದೇ ಥರ ಸೆಪ್ಟಿಕ್ ಆಗಬೇಕಂದ್ರೆ ಮಿನಿಮಮ್ ನಮ್ಗೆ 2 ರಿಂದ 3 ದಿನ ತೊಗೋಬೇಕಾಗ್ತದೆ. ಆದರೆ ಇಲ್ಲಿ ಆದಂಥ ಡೆತ್ತುಗಳು ಈ ಸಮಯದಲ್ಲಿ ಈ ಸಪ್ಲೈ ಆದಂಥ ಡೆತ್ತುಗಳಲ್ಲಿ ಬರೀ 12 ರಿಂದ 24 ತಾಸುಗಳಲ್ಲೇ ಪೇಷಂಟ್ ಕೊಲ್ಯಾಪ್ಸ್ ಆಗಿದ್ದಾವೆ, ಡೆತ್ ಆಗಿದ್ದಾವೆ. ಹಾಗಾಗಿ ಏನು ನಾವು ಎಂಡೋಟಾಕ್ಸಿನ್ ಅಂತ ಮಾತಾಡ್ತೀವಿ, ಸಲೈನ್ ಒಳಗನೆ ಒಂಥರ ಇಂಜೆಕ್ಷನ್ನೇ ಕಳಪೆ ಮಟ್ಟದ್ದಾಗಿರೋದು, ಅದರಲ್ಲೇ ಟಾಕ್ಸಿನ್ ಡೆವಲಪ್ಮೆಂಟ್ ಆಗಿ ಪೇಷಂಟ್ಗಳು ಸಡನ್ನಾಗಿ ವಿತಿನ್ 12 ಅವರ್ಸ್ ಒಳಗೆ ಅವ್ರದ್ದು CBC ಅಥವಾ ಬ್ಲಡ್ ಟೆಸ್ಟ್ ಮಾಡಿದಾಗ ಏನು ಇನ್ಫೆಕ್ಷನ್ ಕಂಡು ಬಂದಿದ್ದು, ಅಂದರೆ WBC ಕೌಂಟ್ ಏನಂತೀವಿ, ಸುಮಾರು 23 ರಿಂದ 25 ಸಾವಿರ ಬಂದಿರುವಂಥದ್ದು. ಪ್ಲೇಟ್ಲೆಟು ಲೆಸ್ ದ್ಯಾನ್ 50,000, ಯೂಸಲಿ 1 ಲಕ್ಷ ಇರಬೇಕು. ಸಡನ್ನಾಗಿ ವಿತಿನ್ 12 ಅವರ್ಸ್ ಒಳಗೆ ಆದಂಥ ಘಟನೆಯಿಂದ ಅದನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿನೂ ಸಹಿತ ನಮ್ಮ ಏನು ಹಾಸ್ಪಿಟಲ್ನವರು ಒಂದು ಇದನ್ನು ADC ಕಳಿಸಿದ್ರು, ಈ ಡ್ರಗ್ಸ್ಗಳನ್ನು. ಆ ಡ್ರಗ್ಸಲ್ಲಿ ADC ಕಳಿಸಿದಾಗ ಏನು ನಾನು ಈ ಬ್ಯಾಚ್ ಹೇಳಿದೆ, ಈ ಬ್ಯಾಚು ಕಳಪೆ ಇದೆ ಅಂಥೇಳಿ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ADC ಅವರು 26/11ಕ್ಕೆ ಒಂದು ರಿಪೋರ್ಟನ್ನು ಸಹಿತ ಕೊಟ್ಟಿದ್ದಾರೆ. ಆ ಬ್ಯಾಚಿಂದು ಸಹಿತ ಇಲ್ಲಿ ಸಪ್ಲೈ ಆಗಿದೆ. ಇಲ್ಲಿ ಭಾಳ ಅಂದರೆ 3 ಅಷ್ಟೇ ಇಲ್ಲಿ ಡೆತ್ ಆಗಿದೆ. ಯಾಕಂದರೆ ಇಲ್ಲಿರುವಂಥ ಡಾಕ್ಟರ್ಸು ಯಾವಾಗ ಆ ಸಲೈನ್ ಹಾಕಿದ ಕೂಡಲೇನ ಏನು ಚಳಿ ಬರಾಕತ್ತು, ಆ ಸಮಯದಲ್ಲಿ ಅವರು ಅಲರ್ಟ್ ಆಗಿ ಏನು ಮಾಡಿದ್ದಾರೆ ಅಂದರೆ ಆ ಸಲೈನನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಭಾಳಷ್ಟು ಜೀವವನ್ನು, ಭಾಳಷ್ಟು ವೈದ್ಯ ಇದನ್ನೇ ನಮ್ಮ ಡಾಕ್ಟರ್ಸ್ಗಳನ್ನೇ ಅದನ್ನು ಈ ಸಪ್ಲೈ ಬೇಡ, ಇದನ್ನು ಮಾಡಿದರೆ ಚಿಲ್ಸ್ ಬರ್ತದೆ ಅಥವಾ ಬರುತ್ತೆ ಅನ್ನೋ ಒಂದು ವಿಚಾರವನ್ನು ವ್ಯಕ್ತಪಡಿಸಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ತದನಂತರ ರಿಪೋರ್ಟ್ ಕೊಟ್ಟ ಮೇಲೆ ಸಹಿತ ಇದನ್ನು ವಾಪಸ್ಸನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರ್ಕಾರ ಇವತ್ತೇನೋ ಅಷ್ಟಕ್ಕೊಂದು ಡೆತ್ತುಗಳಾಗಿವೆ. ಇವತ್ತು ನಮ್ಮಲ್ಲಿ ಈ ಹಾಸ್ಪಿಟ್ಲಲ್ಲಿ 3 ಆಗಿದೆ, ಆದರೆ ಬೇರೆ ಕಡೆ ಭಾಳಷ್ಟು ಡೆತ್ತುಗಳು, ನಿನ್ನೆ ದಿನ ಬೆಳಗಾವಲ್ಲಿ 38 ಡೆತ್ತುಗಳನ್ನು ಆಗಿದೆ. ಹಾಗಾಗಿ ಸರ್ಕಾರ ಈ ಫಾರ್ಮಾ ಕಂಪನಿಯವರಿಗೆ, ಬಂಗಾಳದ ಫಾರ್ಮಾ ಕಂಪನಿಗೆ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅವ್ರ ಮೇಲೆ ಆದಷ್ಟು ಬೇಗನೆ ಆ್ಯಕ್ಷನನ್ನು ತೊಗೋಬೇಕು. ಆಮೇಲೆ ಸರ್ಕಾರ ಘೋಷಣೆ ಮಾಡಿದೆ, ಏನು 5 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಪರಿಹಾರ ಅಂಥೇಳಿ, ಇನ್ನೂವರೆಗೂ ಕೊಟ್ಟಿಲ್ಲ, ಯಾರೊಬ್ಬರಿಗೂ ಕೊಟ್ಟಿಲ್ಲ.
ಅವ್ರಿಗೆ ಹೋಗಿ ಅಧಿವೇಶನ ಟೈಮ್ನಾಗ ಏನು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಬಿಟ್ಟರೆ ಮತ್ತೊಂದು ಏನೂ ಮಾತಾಡಿಲ್ಲ. ಅವ್ರ ಮನೆಗಳಿಗೂ ಸಹಿತ ಭೇಟಿ ಕೊಟ್ಟಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀವಿ, ಏನು 5 ಲಕ್ಷಕ್ಕಿಂತ 25 ಲಕ್ಷ ರೂಪಾಯಿಯನ್ನು ಪರಿಹಾರನ ಕೊಡಬೇಕು ಮತ್ತು ಆ ಮಗು ಏನಿದೆ ಆ ಮಗುವನ್ನು ದತ್ತಕ್ಕೆ ತಗೊಳ್ಳುವಂಥ ಕೆಲಸವನ್ನು ಸಹಿತ ಮಾಡಬೇಕಾಗಿದೆ. ನಾವು ಕೇಳ್ತಾ ಇರೋದು ಸರ್ಕಾರ ಅಂದರೆ ಈ ಕಂಪನಿ ಮಾಡೋದಂಥದ್ದು ಸುಮಾರು ಕೋಟಿಯಷ್ಟಲೇ ಲೂಟಿ ಹೊಡ್ಕೊಂಡು ಹೋಗಿದ್ದಾರೆ. ಅವ್ರ ಕಡೆಯಿಂದ ಫೈನ್ ಹಾಕಿ ಕೊಡಿಸುವಂತನೂ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಜೊತೆಯಲ್ಲಿ ಕಂಪನಿಗಳೆಲ್ಲ ಲೂಟಿ ಮಾಡಿ ಇವತ್ತು ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಮಾಡಿ ಮೋಸ ಮಾಡಿದ್ದಾರೆ. ಅಂಥವ್ರ ಮೇಲೆ ಕ್ರಮವನ್ನು ತಗೊಂಡು ಅವ್ರಿಗೆ ಫೈನ್ ಹಾಕಿದ್ವಿ ಅಂದರೆ ಆ ಏನು ಸತ್ತಂಥ ತಾಯಂದ್ರ ಮಗು ಏನಿದೆ ಆ ಮಗುಗೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸನೂ ಸಹಿತ ಆಗುತ್ತೆ. ಆ ಮಕ್ಕಳಿಗೂ ಸಹಿತ ಏನು ಸಾವಾಗಿ ಆ ಮಗು ಇದೆ ಆ ಮಗುವಿಗೂ ಸಹಿತ ಸರ್ಕಾರ ದತ್ತಕ್ಕೆ ತಗೊಂಡು ಅದನ್ನು ಭದ್ರತೆಯನ್ನು ಒದಗಿಸ್ಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಅಲ್ಲಿ ಹೋಗ್ತಾ